ಬನ್ನಿ, ಅಶ್ವತ್ಥವೃಕ್ಷ ಅನ್ನೋ ಈ ವೆಬ್ಸೈಟ್ ಬಗ್ಗೆ ನೋಡೋಣ. ಇದೊಂದು ಡಿಜಿಟಲ್ ಜ್ಞಾನದ ಖಜಾನೆ. ವೆಬ್ಸೈಟ್ ಓಪನ್ ಮಾಡ್ತಿದ್ದ ಹಾಗೆ ತಮಗೆ ಸ್ವಾಗತ ಅಂತ ಆತ್ಮೀಯವಾಗಿ ಬರಮಾಡ್ಕೊಳ್ಳುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶನ, ಪ್ರಶ್ನೆಗಳಿಗೆ ಉತ್ತರ, ಹೀಗೆ ಎಲ್ಲದಕ್ಕೂ ಇಲ್ಲೊಂದು ಪರಿಹಾರ ಸಿಗುತ್ತೆ. ಇಲ್ಲಿ ಪರಿಹಾರೋಪಾಯ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ಮಂತ್ರ, ಸ್ತೋತ್ರಗಳ ಮೂಲಕ ಪರಿಹಾರ ಸಿಗುತ್ತೆ. ಇಲ್ಲಿ ಸಂಶಯ ನಿವಾರಣೆಯಿಂದ ಹಿಡಿದು ಪರಿಹಾರ ಮಂತ್ರಗಳವರೆಗೆ ಸಾಕಷ್ಟು ವಿಷಯಗಳನ್ನ ಸೇರಿಸಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲಾ ಜ್ಞಾನವನ್ನ ಡಿಜಿಟಲ್ ರೂಪದಲ್ಲಿ ಯಾರು ಸಂರಕ್ಷಿಸುತ್ತಿದ್ದಾರೆ? ಇದರ ಹಿಂದೆ ಇರೋದು ಕಟಿ ಕುಟುಂಬ. ಇದು ಅವರದೇ ಒಂದು ವೈಯಕ್ತಿಕ ಪ್ರಾಜೆಕ್ಟ್. ಅವರ ಉದ್ದೇಶ ಮುಂದಿನ ಪೀಳಿಗೆಗೆ ತಮ್ಮ ಪರಂಪರೆ ಮತ್ತೆ ಪೂರ್ವಜರ ಬಗ್ಗೆ ತಿಳಿಸೋದು. ಅಷ್ಟೇ ಅಲ್ಲ, ಅವರ ವಂಶವೃಕ್ಷ ಕೂಡ ಇಲ್ಲಿದೆ. ಒಂದು ರೀತಿ ಡಿಜಿಟಲ್ ಫ್ಯಾಮಿಲಿ ಟ್ರೀ. ಈಗಾಗಲೇ 1,40,500ಕ್ಕೂ ಹೆಚ್ಚು ಪೇಜ್ ವ್ಯೂಸ್ ಆಗಿದೆ. ಅಂದ್ರೆ ಜನರಿಗೆ ಆಸಕ್ತಿ ಇದೆ ಅಲ್ವಾ? ಇಲ್ಲಿ ಕುಟುಂಬದ ಹಲವರು ತಮ್ಮ ತಮ್ಮ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಜ್ಞಾನ ಹಂಚಿಕೊಳ್ಳುತ್ತಿದ್ದಾರೆ. ಸೊ ಈ ಬ್ಲಾಗ್ಗೆ 2 ಮುಖ್ಯ ಉದ್ದೇಶಗಳಿವೆ: ಆಧ್ಯಾತ್ಮಿಕ ಸಂಪನ್ಮೂಲ ಮತ್ತು ಕೌಟುಂಬಿಕ ದಾಖಲೆ. ಹಾಗಾದ್ರೆ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಪರಂಪರೆಯನ್ನ ನಾವು ಯಾಕೆ ಉಳಿಸ್ಕೊಳ್ಬೋದು? ಯೋಚಿಸಿ.